ಮೆಟ್ರೋ ಪ್ರಯಾಣಿಕರಿಗೆ ಟಿಕೆಟ್ ದರ ಏರಿಕೆಯಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ. 1 ವರ್ಷಕ್ಕೆ ಬದಲಾಗಿ ಪ್ರತಿ 3 ವರ್ಷಕ್ಕೆ ಟಿಕೆಟ್ ದರ ಏರಿಕೆಗೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಮೊದಲು ಪ್ರತಿ ವರ್ಷ 5% ದರ ಏರಿಕೆಗೆ ಸಮಿತಿ ಶಿಫಾರಸು ಮಾಡಿದೆ. 2026 ಫೆಬ್ರವರಿಯಲ್ಲಿ ಟಿಕೆಟ್ ದರ ಏರಿಕೆಗೆ ವಿರೋಧ ಕೂಡ ವ್ಯಕ್ತ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಇನ್ನು ಮುಂದೆ 3 ವರ್ಷಕ್ಕೆ ಒಮ್ಮೆ ದರ ಏರಿಕೆಗೆ ಸಮಿತಿ ಶಿಫಾರಸು ಮಾಡಿದೆ. ಇನ್ನು ಮುಂದೆ ವರ್ಷಕ್ಕೊಂದ್ಸಲ ದರ ಏರಿಕೆ ಆಗೋದಿಲ್ಲ. 3 ತಿಂಗಳು 6 ತಿಂಗಳಿಗೊಂದ್ಸಲ ದರ ಏರಿಕೆ ಆಗೋದಿಲ್ಲ. 3 ವರ್ಷಗಳಿಗೆ ಒಂದು ಸಲ ಮೆಟ್ರೋ ಪ್ರಯಾಣ ದರವನ್ನು ಏರಿಕೆ ಮಾಡಲಾಗುತ್ತೆ, ಒಂದು ಇಷ್ಟು % ಅಂತ. ಸೊ ಈಗ ದಿಢೀರಂತ ಏರಿಕೆ ಮಾಡಿರೋದ್ರಿಂದ ಸಾಕಷ್ಟು ಕಡೆ ಒಂದು ವಿರೋಧ ವ್ಯಕ್ತ ಆಗ್ತಾ ಇತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಕಷ್ಟ ಆಗುತ್ತೆ, ಪ್ರತಿನಿತ್ಯ ಮೆಟ್ರೋ ಅವಲಂಬಿಸಿ ನಾವು ಮೆಟ್ರೋದಲ್ಲೇ ಓಡಾಡ್ತೀವಿ, ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ರಾತ್ರಿ. ಈಗ ದಿಢೀರಂತ ಮೆಟ್ರೋ ದರ ಏರಿಕೆ ಮಾಡಿದರೆ ನಾವು ಏನು ಮಾಡಬೇಕು? ಆಟ ಹಿಡ್ಕೊಂಡು ಹೋಗೋಕ್ಕಾಗತ್ತಾ? ಕೆಲವರು ಬಸ್ಸಲ್ಲಿ ಹೋಗೋದಕ್ಕೂ ಕಷ್ಟಪಡ್ತಾರೆ. ಎಲ್ಲರೂ ವಾಹನಗಳನ್ನು ಜಾಸ್ತಿ ಬಳಸಕೂಡದು, ಟ್ರಾಫಿಕ್ ದಟ್ಟಣೆ ಜಾಸ್ತಿ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಮೆಟ್ರೋ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ. ಸೊ ದಿಢೀರಂತ ಮೆಟ್ರೋದಲ್ಲೂ ಕೂಡ ರೇಟ್ ಜಾಸ್ತಿ ಮಾಡಿದರೆ ನಾವು ಏನು ಮಾಡಬೇಕು ಅನ್ನುವಂಥ ಒಂದು ವಿರೋಧ ವ್ಯಕ್ತ ಆಗಿತ್ತು, ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಈಗ 1 ವರ್ಷಕ್ಕೆ ಬದಲಾಗಿ ಪ್ರತಿ 3 ವರ್ಷಕ್ಕೆ ಒಂದು ಬಾರಿ ಮೆಟ್ರೋ ಟಿಕೆಟ್ ದರವನ್ನು ಏರಿಕೆ ಮಾಡಲಾಗುತ್ತೆ. 2026 ಫೆಬ್ರವರಿಯಲ್ಲಿ ಟಿಕೆಟ್ ರೈಸ್ ಆಗಿತ್ತು. ಆ ಒಂದು ವಿಚಾರಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗಿತ್ತು. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ರಂಜನ್, ಈಗ 1 ವರ್ಷದ ಬದಲಾಗಿ ಪ್ರತಿ 3 ವರ್ಷಕ್ಕೆ ಟಿಕೆಟ್ ದರವನ್ನು ಏರಿಕೆ ಮಾಡಿರತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ತೀರ್ಮಾನ ಮಾಡ್ಕೊಳ್ಳಲಾಯಿತು, ಇದರಿಂದ ಯಾವ ರೀತಿ ಜನಗಳಿಗೆ ಉಪಯೋಗ ಆಗುತ್ತೆ ಅಂತ? ಪ್ರಮೋದ್ ಬೊಪ್ಪಣ್ಣ, ಈಗಾಗಲೇ ಮೆಟ್ರೋ ದರ ವಿಚಾರವಾಗಿ ಏನು ಕಳೆದ ಫೆಬ್ರವರಿನಲ್ಲಿ 3% ಮೆಟ್ರೋ ದರವನ್ನು ನಾವು ಏರಿಕೆ ಮಾಡ್ತೀವಿ ಅಂತೇಳಿ BMSL ಘೋಷಣೆ ಮಾಡಿತ್ತು. ಅದಾದ ಬಳಿಕ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ಕೂಡ ಹೊರಗಾಗಿತ್ತು. ಈ ವರ್ಷದ ಫೆಬ್ರವರಿ ಅಂದ್ರೆ 2026 ಫೆಬ್ರವರಿ ಕೂಡ 3% ಟಿಕೆಟ್ ದರವನ್ನ ಏರಿಕೆಯನ್ನ ಸಾರ್ವಜನಿಕರ ಜೊತೆಗೆ ಮೆಟ್ರೋ ಪ್ರಯಾಣಿಕರು ಕೂಡ ಆಕ್ರೋಶವನ್ನ ಹೊರಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ನೇರವಾಗಿ BMSL ಗೆ ಸ್ಪಷ್ಟ ಸೂಚನೆ ಕೊಡುತ್ತೆ, ಯಾವುದೇ ಕಾರಣಕ್ಕೂ ದರವನ್ನ ಏರಿಕೆ ಮಾಡಬೇಡಿ ಅಂತ ಹೇಳಿ ಸೂಚನೆ ಕೊಡುತ್ತೆ. ಆದ್ರೆ ಈಗ ದರ ಏರಿಕೆ ಮಾಡ್ಬೇಕಂದ್ರೆ ಅನಿವಾರ್ಯ ಪರಿಸ್ಥಿತಿ ಇದೆ ಅಂತ ಹೇಳಿ BMSL ಒಂದ್ ಕಡೆಯಿಂದಾಗಿ FFC ಸಮಿತಿಗೆ ಸೂಚನೆ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಹೇಗೆ ದರವನ್ನ ಏರಿಕೆ ಮಾಡಬೇಕು, ಜೊತೆಗೆ ಯಾವ ಹಂತದಲ್ಲಿ ಎಷ್ಟು ವರ್ಷಗಳಿಗೊಮ್ಮೆ ಏರಿಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆ ನಡೆತಿರುವಂತದ್ದು. ಈಗಾಗಲೇ ಏನು ಪ್ರತಿ ವರ್ಷದ ಫೆಬ್ರವರಿ ತಿಂಗಳಲ್ಲಿ ದರ ಏರಿಕೆ ಮಾಡ್ತಿದ್ರು, ಇನ್ನು ಪ್ರತಿ ವರ್ಷ ಬೇಡ, ಇನ್ನು ಪ್ರತಿ 3 ವರ್ಷಗಳಿಗೊಮ್ಮೆ 12% ಟಿಕೆಟ್ ದರವನ್ನ ಏರಿಕೆ ಮಾಡೋಕೆ ಈಗಾಗಲೇ ಹೊಸ ಶಿಫಾರಸನ್ನು ಮಾಡಲಾಗಿರುವಂತದ್ದು. ಈ ಯೋಜನೆ ಪ್ರಕಾರ, ಈ ಒಂದು ಹೊಸ ಯೋಜನೆ ಪ್ರಕಾರ 2028 ಫೆಬ್ರವರಿಯಲ್ಲಿ ಮೆಟ್ರೋ ದರ 12% ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಸದ್ಯ ಮೆಟ್ರೋದಲ್ಲಿ ಕನಿಷ್ಠ ದರ ಅಂತ ಹೇಳಿದ್ರೆ 10 ರೂಪಾಯಿ ಇರುವಂತದ್ದು, ಗರಿಷ್ಠ ದರ ಟಿಕೆಟ್ ದರ ಅಂದ್ರೆ 90 ರೂಪಾಯಿ. ಒಂದು ವೇಳೆ 12% ದರ ಏರಿಕೆ ಆದಂತಹ ಪಕ್ಷದಲ್ಲಿ ಕನಿಷ್ಠ ದರ 13 ರೂಪಾಯಿ ಆಗುತ್ತೆ, ಗರಿಷ್ಠ ದರ 105 ರೂಪಾಯಿಗೆ ಏರಿಕೆ ಆಗುವಂತಹ ಚಾನ್ಸಸ್ ಇರುವಂತದ್ದು. ಪ್ರಮೋದ್ ಬೋಪಣ್ಣ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಂಜನ್.